ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು, ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಕರ್ನಾಟಕ ರಾಜ್ಯ ಸಾರ್ವಜನಿಕ ಶಿಕ್ಷಣ ಇಲಾಖೆ, ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ ಹಾಗೂ ಚಂದನ ವಾಹಿನಿ ಇವರೆಲ್ಲರೂ ಸೇರಿ ರಾಜ್ಯ ಮಟ್ಟದ ವಿಜ್ಞಾನ ಕ್ವಿಜ್ ಸ್ಪರ್ಧೆಯನ್ನು ನಡೆಸ್ಕೊಡ್ತಾ ಇದ್ದಾರೆ. ಸರ್ ಸಿ ವಿ ರಾಮನ್ ಅವರ ಹೆಸರಲ್ಲಿ ನಡೀತಾ ಇರೋ ಈ ಸ್ಪರ್ಧೆಯಲ್ಲಿ ನಾಡಿನ ಎಲ್ಲ ಜಿಲ್ಲೆಗಳ ವಿದ್ಯಾರ್ಥಿಗಳು, ಶಾಲಾ ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ. ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ ಆಯ್ಕೆಯಾದ ವಿದ್ಯಾರ್ಥಿಗಳ ಆಯ್ಕೆಯ ಸುತ್ತು ಮುಗಿದಿದೆ, ಕ್ವಾರ್ಟರ್ ಫೈನಲ್ ಮುಗಿದಿದೆ. ಈಗ ಮೊದಲ ಸೆಮಿಫೈನಲ್ ನಡೀತಾ ಇದೆ. ಈ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಗಳಿಸುವ ವಿದ್ಯಾರ್ಥಿಗಳಿಗೆ 10,000 ರೂಪಾಯಿಗಳ ನಗದು, ಎರಡನೆಯ ಸ್ಥಾನ ಗಳಿಸುವ ತಂಡಕ್ಕೆ 7,500 ರೂಪಾಯಿಗಳ ನಗದು, ಮೂರನೆಯ ಸ್ಥಾನ ಗಳಿಸುವ ತಂಡಕ್ಕೆ 5,000 ರೂಪಾಯಿಗಳ ಬಹುಮಾನ ದೊರೆಯುತ್ತೆ. ಹಾಗೆಯೇ ಒಂದು ವಿಶೇಷ ಬಹುಮಾನ ಈ ವರ್ಷದಿಂದ ಆರಂಭಿಸ್ತಾ ಇದ್ದೇವೆ. ಯಾವ ತಂಡ ಮೊದಲ ಸ್ಥಾನವನ್ನು ಗಳಿಸುತ್ತೋ ಆ ತಂಡದ ವಿದ್ಯಾರ್ಥಿಗಳನ್ನು ತರಬೇತಿಗೊಳಿಸಿದಂತಹ ಅಧ್ಯಾಪಕರು, ಕ್ರಿಯಾಶೀಲ ಶಿಕ್ಷಕರು ಯಾರಿದ್ದಾರೆ ಅವರಿಗೂ ಸಹ 5,000 ರೂಪಾಯಿಗಳ ನಗದು ಬಹುಮಾನವನ್ನು ಕೊಡ್ತಾ ಇದ್ದಾರೆ. ಈ ಬಹುಮಾನವನ್ನು ಕೊಡ್ತಾ ಇರೋರು ಗೋಕಾಕಿನ ವಿಜ್ಞಾನ ತಂತ್ರಜ್ಞಾನ ಮತ್ತು ಪರಿಸರ ಸಂರಕ್ಷಣಾ ಸಂಘದವರು. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಶಿಸ್ತಾ, ಈ ಮೊದಲ ಸೆಮಿಫೈನಲಲ್ಲಿ ಯಾವ್ಯಾವ ತಂಡಗಳು ಭಾಗವಹಿಸ್ತಾ ಇದ್ದಾವೆ ಅವರ ಪರಿಚಯ ಮಾಡಿಕೊಂಡು ಕಾರ್ಯಕ್ರಮ ಮುಂದುವರಿಸೋಣ. ಮೊದಲ ತಂಡ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಶ್ರೇಯಸ್ ಜೆ. ನಾನು ದಿ ಆಕ್ಮೆ ಸ್ಕೂಲ್ ಮೈಸೂರಿನಲ್ಲಿ 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಸ್ವಾಗತ ತಮಗೆ. ತಮ್ಮ ಸಹ ಸ್ಪರ್ಧಿ. ನನ್ನ ಹೆಸರು ಹಿತೇಶ್ ಎಂ. ನಾನು ದಿ ಆಕ್ಮಿ ಶಾಲೆ ಮೈಸೂರಿನಲ್ಲಿ 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಈ ತಂಡದ ನಾಯಕ. ತುಂಬ ಸಂತೋಷ. ಮೈಸೂರು ತಂಡಕ್ಕೆ ಸ್ವಾಗತವನ್ನು ಕೋರ್ತಾ ಶುಭಾಶಯಗಳನ್ನು ಒಳ್ಳೆಯದಾಗಲಿ ಅಂತ ನಾವೆಲ್ಲ ಆಶಿಸ್ತಾ ಇದ್ದೇವೆ. ಮುಂದಿನ ತಂಡ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಕೆ ಶಶಾಂಕ್. ನಾನು ಸರ್ಕಾರಿ ಆದರ್ಶ ವಿದ್ಯಾಲಯ ಹಗರಿಬೊಮ್ಮನಹಳ್ಳಿ, ಬಳ್ಳಾರಿ ಜಿಲ್ಲೆಯಿಂದ ಆಗಮಿಸಿದ್ದೇನೆ. ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಸ್ವಾಗತ ತಮಗೆ. ತಮ್ಮ ಸಹ ಸ್ಪರ್ಧಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಜಿ.ಪಿ. ಸೂರಜ್ ಕುಮಾರ್. ನಾನು ಹಗರಿಬೊಮ್ಮನಹಳ್ಳಿ ತಾಲೂಕು, ಬಳ್ಳಾರಿ ಜಿಲ್ಲೆಯ ಸರ್ಕಾರಿ ಆದರ್ಶ ವಿದ್ಯಾಲಯದಲ್ಲಿ ಓದುತ್ತಿದ್ದು ನಾನು ಈ ತಂಡದ ನಾಯಕನಾಗಿರುತ್ತೇನೆ. ತುಂಬ ಸಂತೋಷ. ಬಳ್ಳಾರಿ ತಂಡ, ತಮಗೂ ಶುಭಾಶಯಗಳು, ಒಳ್ಳೆಯದಾಗಲಿ. ಚೆನ್ನಾಗಿ ಭಾಗವಹಿಸಿ. ತಾವಿಬ್ಬರೂ ಸಿದ್ಧವಾಗಿದ್ದೀರಿ ಅಂದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 11 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರವನ್ನು ನೀಡಿದರೆ 2 ಪುಸ್ತಕಗಳು ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ. ಪ್ರೊಫೆಸರ್ ಎಸ್ ವಿ ಸುಬ್ರಹ್ಮಣ್ಯಂ ಬರೆದ ಸರ್ ಸಿ ವಿ ರಾಮನ್ ಎನ್ನುವ ಪುಸ್ತಕ. ಮೊದಲ ಪ್ರಶ್ನೆ ಈಗ ಬಂತು. ಆಸ್ಟಟಿನ್ ಧಾತುವಿನ ಪರಮಾಣು ಸಂಖ್ಯೆಯು 85 ಆಗಿದ್ದರೂ ಸಹ 90 ಸ್ವಾಭಾವಿಕ ಧಾತುಗಳ ಪಟ್ಟಿಯಲ್ಲಿ ಅದು ಸೇರಿಲ್ಲ. ಯಾಕೆ? ಆಯ್ಕೆಗಳನ್ನು ನೋಡೋಣ. ನಿರುಪಯುಕ್ತ ಧಾತು, ನಕ್ಷತ್ರಗಳಲ್ಲಿ ಮಾತ್ರ ಇದೆ, ನಿಸರ್ಗದಲ್ಲಿ ಅಧಿಕ ಪ್ರಮಾಣದಲ್ಲಿದೆ, ನಿಸರ್ಗದಲ್ಲಿ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿದೆ. ಮೊದಲು ಮೈಸೂರು, ನಂತರ ಬಳ್ಳಾರಿ. ಮೈಸೂರು. ಸರ್, ಆಪ್ಷನ್ 2 ನಕ್ಷತ್ರಗಳಲ್ಲಿ ಮಾತ್ರವಿದೆ. ಹೇಳಿ ಬಳ್ಳಾರಿ. ನಿಸರ್ಗದಲ್ಲಿ ಕಡಿಮೆ ಪ್ರಮಾಣದಲ್ಲಿದೆ. ನಿಸರ್ಗದಲ್ಲಿ ಕಡಿಮೆ ಪ್ರಮಾಣದಲ್ಲಿದೆ. ಉತ್ತರವನ್ನು ನೋಡೋಣ. ನಿಸರ್ಗದಲ್ಲಿ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿದೆ ಅನ್ನೋದು ಸರಿಯಾದ ಉತ್ತರ. ಬಳ್ಳಾರಿ ತಂಡ ಈ ಉತ್ತರವನ್ನು ಕೊಟ್ಟಿದೆ. ಸರ್ ಸಿ ವಿ ರಾಮನ್ ಈ ಒಂದು ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇನೆ. ಭೂತೊಗಟೆ ಮ್ಯಾಂಟ್ಲ್ ಅಂತ ನಾವೇನು ಹೇಳ್ತೇವೆ, ಆ ಭೂತೊಗಟೆಯಲ್ಲಿ ಅಪರೂಪದ ಸಂದರ್ಭಗಳಲ್ಲಿ ಮಾತ್ರ ಕಂಡುಬರುತ್ತೆ ಈ ಒಂದು ಧಾತು.
ಭಾರಧಾತುಗಳ ವಿಕಿರಣ ಏನು ನಡೆಯುತ್ತೆ, ಕೊಳೆಯುವಿಕೆ ಏನು ನಡೆಯುತ್ತೆ, ಅಲ್ಲಿ ಮಾತ್ರ ಉತ್ಪಾದನೆ ಆಗುತ್ತೆ. ಇದು ಸಮಸ್ಥಾನಿಗಳು ಸಹ ಹೆಚ್ಚು ಹೊತ್ತು ಇರೋದಿಲ್ಲ. ಅತ್ಯಂತ ಹೆಚ್ಚು ಅಂದರೆ 8 ಗಂಟೆ ಕಾಲ ಮಾತ್ರ ಇರುತ್ತೆ. ಇಲ್ಲದೆ ಹೋಯಿತು ಅಂದರೆ ಇದು ಮಾಯವಾಗಿ ಹೋಗ್ತಾ ಇರುತ್ತೆ. ಹಾಗಾಗಿ ಇದನ್ನು ಶುದ್ಧ ರೂಪದಲ್ಲಿ ಇದುವರೆಗೂ ಸಹ ನಾವು ಪ್ರತ್ಯೇಕಿಸೋಕ್ಕೆ ಆಗೇ ಇಲ್ಲ ನಮ್ಮ ಕೈಯಲ್ಲಿ. ಆದರೆ ಅದು ಇದೆ ಅನ್ನೋದು ಮಾತ್ರ ನಿಜ. ಹಾಗಾಗಿ ಬಹಳ ಬಹಳ ಅಪರೂಪದ ಧಾತು ಈ ಆಸ್ಟೆಟಿನ್. ಮುಂದಿನ ಪುಸ್ತಕ ಹರಿಯದವರ ಸಮಸ್ಯೆಗಳನ್ನು ನಿಭಾಯಿಸುವುದು ಹೇಗೆ, ಡಾಕ್ಟರ್ CR ಚಂದ್ರಶೇಖರ್ ಬರೆದಂಥ ಪುಸ್ತಕ. ನಮ್ಮ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಒಂದು ಗಾಜಿನ ಲೋಟದ ತುಂಬ ಮಂಜುಗಡ್ಡೆಯನ್ನು ತುಂಬಿಸಿದ್ದೇವೆ. ಮಂಜು ಕರಗಿ ನೀರಾಗಿದೆ. ಆ ನೀರಿನ ಸ್ಥಿತಿಗತಿ ಏನು? ಆಯ್ಕೆಗಳನ್ನು ನೋಡೋಕ್ಕೆ ಮೊದಲೇ ಮೈಸೂರು ತಂಡ ಬಜರ್ ಒತ್ತಿದೆ. ಉತ್ತರ ಸರ್, ಅದು ಲಿಕ್ವಿಡ್ ಸ್ಟೇಟ್ನಲ್ಲಿರುತ್ತೆ ಮತ್ತು ಅದರ ವಾಲ್ಯೂಮ್ ಕಮ್ಮಿ ಆಗಿರುತ್ತೆ. ಲಿಕ್ವಿಡ್ ಸ್ಟೇಟಲ್ಲಿರುತ್ತೆ, ವಾಲ್ಯೂಮ್ ಕಮ್ಮಿ ಇರುತ್ತೆ. ಬಳ್ಳಾರಿ ಉತ್ತರ ಕೊಡ್ತೀರಾ? ಆಯ್ಕೆಗಳು ಬೇಕು. ಆಯ್ಕೆಗಳನ್ನು ನೋಡೋಣ. ಲೋಟದಲ್ಲಿ ಸ್ವಲ್ಪ ನೀರು ಇಳಿದಿರುತ್ತದೆ. ಆಯ್ಕೆ 2, ಲೋಟದಲ್ಲಿ ಸರಿಯಾಗಿ ನೀರು ಇರುತ್ತದೆ. 3ನೇದು, ಲೋಟದಿಂದ ಸ್ವಲ್ಪ ನೀರು ಹೊರಕ್ಕೆ ಚೆಲ್ಲಿರುತ್ತದೆ. ಮಂಜು ಪೂರ್ಣ ಕರಗಿರೋದಿಲ್ಲ. ಬಳ್ಳಾರಿ ಸರ್, ಲೋಟದಲ್ಲಿ ಬಜರ್ ಹಾಂ ಹೇಳಿ. ಲೋಟದಲ್ಲಿ ಸ್ವಲ್ಪ ನೀರು ಇಳಿದಿರುತ್ತದೆ. ಆಯ್ಕೆ 1 ಎಸ್ ಸರ್. ಹೌದಾ? ಆಯ್ಕೆ 1 ಸರಿ ಉತ್ತರ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಆಯ್ಕೆ 1 ಉತ್ತರ ಸರಿಯಾಗಿದೆ. ಮೈಸೂರು ವಿದ್ಯಾರ್ಥಿಗಳು ಸಹ ಇದೇ ಉತ್ತರವನ್ನು ಕೊಟ್ಟರು. ವಾಲ್ಯೂಮ್ ಕಡಿಮೆ ಆಗಿರುತ್ತೆ ಅಂತ ಹೇಳಿದ್ರಿ ತಾವು. ಉತ್ತರ ಸರಿ ಅಂತ ಸ್ವೀಕರಿಸಿ ತಮಗೆ 1 ಪುಸ್ತಕವನ್ನು ಜೊತೆಗೆ ಇನ್ನೂ 1 ಪುಸ್ತಕವನ್ನು 2 ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ಯಾಕೆ ಕಡಿಮೆಯಾಗುತ್ತೆ ಮೈಸೂರು ತಂಡ? ಸರ್, ಅನಮಲಸ್ ಎಕ್ಸ್ಪ್ಯಾನ್ಷನ್ ಆಫ್ ವಾಟರ್. ಹಾಂ ಸರ್, ಅದು ಬಾಂಡಿಂಗಿಂದ ಸರ್. ಆಮೇಲೆ ಸರ್ ಡೆನ್ಸಿಟಿ ಆಫ್ ಐಸು ವಾಟರ್ಗಿಂತ ಕಡಿಮೆ ಇರುತ್ತೆ ಸರ್. ಡೆನ್ಸಿಟಿ ಜಾಸ್ತಿ ಇದೆ ಅಂದರೆ ವಾಲ್ಯೂಮ್ ಕಡಿಮೆನೇ ಇರ್ಬೇಕು ಸರ್. ಹಂಗಾಗಿ ವಾಲ್ಯೂಮ್ ಕಡಿಮೆ ಆಗುತ್ತೆ ಸರ್. ಇದು ಸರಿಯಾದ ವಿವರಣೆ. ಬಳ್ಳಾರಿ ತಂಡಕ್ಕೆ ಅಭಿನಂದನೆಗಳು. ಗಣಿತ ರಸಾಯನ BK ವಿಶ್ವನಾಥರಾವ್ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ. ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಇಂಧನಗಳು ಉತ್ಪಾದನೆಯಾಗಲು ಯಾವ ಸಸ್ಯಗಳು ಪ್ರಮುಖ ಕಾರಣಗಳಾಗಿವೆ? ಆಯ್ಕೆಗಳನ್ನು ನೋಡೋಣ. ಸರ್ಗ್ಯಾಸಮ್ ಬಟ್ರಕೋಸ್ಪರ್ಮಮ್, ಸೈಕ್ಯಾಸ್ ಪೈನಸ್, ನೆಫ್ರೋಲೆಪಿಸ್ ಸಿಲಾಜಿನೆಲ್ಲಾ, ಹಾರ್ಸ್ಟೇಲ್ ಕ್ಲಬ್ ಮಾಸ್. ನಿಮ್ಮ ಪಠ್ಯದ ಪ್ರಶ್ನೆ ಇದು, ವಿಶೇಷವಾದ ಪ್ರಶ್ನೆ ಅಲ್ಲ. ಹೇಳಿ ಬಳ್ಳಾರಿ. ಆಯ್ಕೆ 2 ಸರ್, ಸೈಕ್ಯಾಸ್ ಮತ್ತು ಪೈನಸ್. ಹೇಳಿ ಮೈಸೂರು. ಆಯ್ಕೆ 3 ನೆಫ್ರೋಲೆಪಿಸ್ ಮತ್ತು ಸಿಲಾಜಿನೆಲ್ಲಾ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಹಾರ್ಸ್ಟೇಲ್ ಮತ್ತು ಕ್ಲಬ್ ಮಾಸ್ ಅನ್ನೋದು ಆಗಿತ್ತು. ಸುಮಾರು 350 ಮಿಲಿಯನ್ ವರ್ಷಗಳ ಹಿಂದೆ, ಅಂದರೆ ಕಾರ್ಬಾನಿಫೆರಸ್ ಕಾಲ ಅಂತ ಕರಿತೇವೆ, ಆ ಕಾರ್ಬಾನಿಫೆರಸ್ ಕಾಲದಲ್ಲಿ ಅತಿ ಉಷ್ಣತೆ, ಅತಿ ಒತ್ತಡ ರೂಪುಗೊಂಡ ಕಾರಣ ಆ ಕಾಲದಲ್ಲಿ ಅತ್ಯಂತ ಅಧಿಕ ಪ್ರಮಾಣದಲ್ಲಿ ಇದ್ದಂಥ ಈ ಹಾರ್ಸ್ಟೇಲ್ ಮತ್ತು ಕ್ಲಬ್ ಮಾಸ್ ಅಂತಕ್ಕಂಥ ಸಸ್ಯಗಳು ಅವು ಈ ಮೂಲ ಕಚ್ಚಾ ತೈಲ ಅಂತ ನಾವೇನು ಕರಿತೇವೆ ಅದು ರೂಪುಗೊಳ್ಳೋದಕ್ಕೆ ಕಾರಣವಾಗುತ್ತೆ. ಮುಂದೆ ನಾವು ಕೊಡ್ತಾ ಇದ್ದೇವೆ ಡಾಕ್ಟರ್ B. ರೇವತಿ ನಂದನ್ ಬರೆದ ತೋಟದ ಲೋಕದ ಪಾಠಗಳು ಎನ್ನುವ ಒಂದು ಪುಸ್ತಕ. ನಮ್ಮ ಪ್ರಶ್ನೆ: ಭಾರತೀಯ ಕ್ಷಿಪಣಿಗಳ ಲಕ್ಷಣವನ್ನು ಜೋಡಿಸಬೇಕು ತಾವು. 2 ಪಟ್ಟಿಗಳು ಬಂದಿವೆ, ಬ್ರಹ್ಮೋಸ್ 1, ಬ್ರಹ್ಮೋಸ್ 2 ಹಾಗೂ ನಿರ್ಭಯ್. ಬಿ ಪಟ್ಟಿಯಲ್ಲಿ ಸಬ್ಸಾನಿಕ್, ಇಂಟರ್ಕಾಂಟಿನೆಂಟಲ್, ಹೈಪರ್ಸಾನಿಕ್, ಸೂಪರ್ಸಾನಿಕ್. ಬಳ್ಳಾರಿ ಬ್ರಹ್ಮೋಸ್ 1 ಸೂಪರ್ಸಾನಿಕ್ ಸರ್. ಸೂಪರ್ಸಾನಿಕ್. ಬ್ರಹ್ಮೋಸ್ 2 ಹೈಪರ್ಸಾನಿಕ್ ಸರ್. ಹೈಪರ್ಸಾನಿಕ್. ನಿರ್ಭಯ್ ಸಬ್ಸಾನಿಕ್. ಮೈಸೂರು ಸರ್, ಬ್ರಹ್ಮೋಸ್ 1 ಹೈಪರ್ಸೋನಿಕ್, ಬ್ರಹ್ಮೋಸ್ 2 ಸೂಪರ್ಸೋನಿಕ್, ನಿರ್ಭಯ್ ಸಬ್ಸೋನಿಕ್. ಉತ್ತರವನ್ನು ನೋಡ್ತಾ ಹೋಗೋಣ. ಬ್ರಹ್ಮೋಸ್ 1 ಸೂಪರ್ಸಾನಿಕ್, ಬ್ರಹ್ಮೋಸ್ 2 ಹೈಪರ್ಸಾನಿಕ್, ನಿರ್ಭಯ್ ಸಬ್ಸಾನಿಕ್. ಬಳ್ಳಾರಿ ತಂಡ ಈ ಉತ್ತರವನ್ನು ಕೊಟ್ಟಿದ್ದಾರೆ. ತೋಟದ ಲೋಕದ ಪಾಠಗಳು ಈ ಒಂದು ಪುಸ್ತಕವನ್ನು ಬಳ್ಳಾರಿ ತಂಡಕ್ಕೆ
ನೀಡಿದ್ದೇವೆ. ಮುಂದೆ ಕೊಡಲಿದ್ದೇವೆ ಗಣಿತ ವೈವಿಧ್ಯ, YS ಸುಬ್ರಹ್ಮಣ್ಯ ಬರೆದಂಥ ಪುಸ್ತಕ. ನಮ್ಮ ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಅಂತಿಮ ಉತ್ತರದ ಮಹತ್ವವನ್ನು ತಿಳಿಸಿ. ಲೆಕ್ಕ ಬಂದಿದೆ. 1 ನಿಮಿಷದ ಕಾಲಾವಕಾಶ. ಮೈಸೂರು ತಂಡ ಬಜರುತ್ತಿದ್ದಾರೆ. ಅಂತಿಮ ಉತ್ತರವನ್ನು ಕೇಳೋಣ. 1983. 1983. ಬಳ್ಳಾರಿ 1989. 89. 1989. 83 ಅಂತ ಹೇಳ್ತಾ ಇದ್ದಾರೆ, ನೀವು 89 ಅಂತ ಇದ್ದೀರಿ. ಯಾರು ಉತ್ತರ ಸರಿ ನೋಡೋಣ. ಒಂದು ಉತ್ತರ 1250, 700, 33 ಎಲ್ಲವನ್ನು ಕೊಡಿದ್ರೆ 1983 ಬಂದಿದೆ. ಈ ಪುಸ್ತಕ ಕೊಟ್ಟವರು ಅಲ್ಲ, ಈ ಉತ್ತರ ಕೊಟ್ಟವರು ಮೈಸೂರು ತಂಡದವರು. ತಮಗೆ ಗಣಿತ ವೈವಿಧ್ಯ ಈ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇನೆ. ಹಾಗೆಯೇ ಒಂದು ಉಪಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ ತಮಗೆ. ಇಡೀ ಜಗತ್ತಿಗೆ ಸಂಬಂಧಪಟ್ಟ ಹಾಗೆ ಒಂದು ರೋಗಜನಕ ಕಂಡು ಹಿಡಿದ್ರು ಈ ವರ್ಷದಲ್ಲಿ. ಸರ್, ರೋಗಜನಕ ಅಂದರೆ ಇಂಗ್ಲೀಷ್ನಲ್ಲಿ ರೋಗಜನಕ ಓ, ರೋಗಜನಕ, ಡಿಸೀಸ್ ಕಾಸಿಂಗ್ ಏಜೆಂಟ್. ಸರ್, DDT. ಡಿಸೀಸ್ ಕಾಸಿಂಗ್ ಏಜೆಂಟ್. DDT ಹೇಗಾಗುತ್ತೆ? DDT ಟ್ರೀಟ್ಮೆಂಟ್ ಅಲ್ವಾ? DDT ಬರೋದು ಸೊಳ್ಳೆಗಳಿಗೆ. ನೋಡೋಣ ಬಳ್ಳಾರಿಯವರು ಏನು ಹೇಳ್ತಾರೆ. ಗೊತ್ತಾಗ್ತಾ ಇಲ್ವಾ ಬಳ್ಳಾರಿ? ವರ್ಲ್ಡ್ ಲೆವೆಲಲ್ಲಿ, ವಿಶ್ವ ಮಟ್ಟದಲ್ಲಿ ರೋಗವನ್ನು ಉಂಟು ಮಾಡಿದಂಥ ಒಂದು ರೋಗಕಾರಕ, ಡಿಸೀಸ್ ಕಾಸಿಂಗ್ ಏಜೆಂಟ್ ಯಾವುದು ಅಂತ ಕಂಡು ಹಿಡಿದ್ರು ಹೊಸದಾಗಿ. ಉತ್ತರ, ಸರಿಯಾದ ಉತ್ತರ HIV. HIV ಕಂಡು ಹಿಡಿದಂಥ ವರ್ಷ ಆಗಿತ್ತು. ಈಗ 4 ಪುಸ್ತಕವನ್ನು ಕೊಡೋಕೆ ನಾವು ಸಿದ್ಧವಾಗಿದ್ದೇವೆ. ಪ್ರಶ್ನೆಯನ್ನು ನೋಡೋಣ. ನೈಜ ಹಾಗೂ ಕೃತಕ ವಿಧಾನಗಳಿಂದ ಗರ್ಭವನ್ನು ಕಟ್ಟಿಸದೆ ಹಣ್ಣನ್ನು ಪಡೆಯುವ ವಿಧಾನ. ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ ಮೈಸೂರು ತಂಡ. ಟಿಶ್ಯೂ ಕಲ್ಚರ್. ನೋಡೋಣ. ಸುಳುಹು 1, ಈ ಕನ್ಯಾಫಲದಲ್ಲಿ, ವರ್ಜಿನ್ ಫ್ರೂಟಲ್ಲಿ ಬೀಜಗಳು ಇರೋದಿಲ್ಲ. ಸುಳುಹು 2, ಒಂದು ಹಣ್ಣಿನ ಗಿಡವನ್ನು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಸಾಗಿಸಿದಾಗ ಅದರ ಪರಾಗಸ್ಪರ್ಶವನ್ನು ಮಾಡುವ ಕೀಟ, ಹಕ್ಕಿ, ಪ್ರಾಣಿಗಳನ್ನು ಸಾಗಿಸುವುದಿಲ್ಲ. ಆಗ ಗಿಡ ಈ ವಿಧಾನವನ್ನು ಬಳಸುತ್ತೆ ತನ್ನ ಸಂತಾನವನ್ನು ವರ್ಧಿಸೋದಕ್ಕೆ. ಪಾಲಿನೇಟರ್ಸ್ ಇಲ್ಲ ಅಂದರೆ ಕಷ್ಟ ಅಲ್ವಾ? ಆಗ ಗಿಡ ಈ ವಿಧಾನ ಬಳಸುತ್ತೆ. ಸುಳುಹು 3, ಜಿಬ್ಬರ್ಲಿನ್, ಆಕ್ಸಿನ್, ಸೈಟೋಕೈನಿನ್ ಮುಂತಾದವನ್ನು ಬಳಸಿ ಕನ್ಯಾಫಲವನ್ನು ಕೃತಕವಾಗಿಯೂ ಪಡೆಯಬಹುದು. ಬಳ್ಳಾರಿ ತಂಡ ತಾವೇನಾದರೂ ಉತ್ತರ ಕೊಡ್ತೀರಾ? ಹೈಡ್ರೋಪೋನಿಕ್ಸ್. ನೀರಿನ ಪ್ರಸ್ತಾಪ ಎಲ್ಲೂ ಆಗಲಿಲ್ಲ. ಮತ್ತೊಂದು ಅವಕಾಶ ಮೈಸೂರು ತಂಡಕ್ಕೆ. ಯಾಕೋ ಅವರು ಬೇಸರ ಮಾಡಿಕೊಂಡ್ರು. ಟಿಶ್ಯೂ ಕಲ್ಚರ್. ಟಿಶ್ಯೂ ಕಲ್ಚರ್, ಹೈಡ್ರೋಪೋನಿಕ್ಸ್. ಹೌದಾ? ಸರಿಯಾದ ಉತ್ತರ ಈಗ ನೋಡೋಣ. ಇದನ್ನು ಪಾರ್ಥೆನೋಕಾರ್ಪಿ ಅಂತ ಕರೀತೇವೆ. ಪಾರ್ಥೆನೋಕಾರ್ಪಿ, ಕನ್ನಡದಲ್ಲಿ ಅನಿಷೇಕ ಫಲನ ಅಂತ ನಾವು ಕರಿತೇವೆ. ಇದೇನು ಬಹಳ ಕಷ್ಟಕರವಾದ ಪ್ರಶ್ನೆ ಇಲ್ಲ. ನಿಮ್ಮ ಪಠ್ಯದ ಪರಿಧಿಯಿಂದ ಹೊರಗೆ ಹೋಗಿ ಕೇಳಿದಂಥ ಪ್ರಶ್ನೆ ಅಲ್ಲ ಇದು. 4 ಪುಸ್ತಕಗಳು ನನ್ನಲ್ಲೇ ಉಳಿಬೇಕಾಗಿ ಬಂತು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ: ಪರಿಸರ ಸಂರಕ್ಷಣೆಗಾಗಿ ಗಟ್ಟಿ ಕಸದ ನಿರ್ವಹಣೆ, ಡಾಕ್ಟರ್ HS ನಿರಂಜನ ಆರಾಧ್ಯ ಬರೆದದ್ದು. ನಾವು ಕೇಳುವ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ನೀರನ್ನು ಶುದ್ಧೀಕರಿಸಲು ಕ್ಲೋರಿನ್ ಬಳಸಬಹುದು, ಓಝೋನನ್ನು ಬಳಸಬಹುದು. ಇವುಗಳಲ್ಲಿ ಯಾವುದು ಒಳ್ಳೆಯದು ಮತ್ತು ಏಕೆ? ಬಳ್ಳಾರಿ ವಿದ್ಯಾರ್ಥಿಗಳು ಮೊದಲು ಕ್ಲೋರಿನ್ ಒಳ್ಳೆಯದು, ಯಾಕೆ? ಸರ್, ಕ್ಲೋರಿನೇಷನ್ ಮಾಡಿದಾಗ ಬ್ಯಾಕ್ಟೀರಿಯಾಗಳು ಡಿಸ್ಇನ್ಫೆಕ್ಟೆಂಟ್ ಕ್ಲೋರಿನ್ ಯೂಸ್ ಮಾಡಿ ಬ್ಯಾಕ್ಟೀರಿಯಾಗಳನ್ನ ಕೊಲ್ಬೋದು ಸರ್ ನಾವು ನೀರಲ್ಲಿ. ಹಂಗಾಗಿ ಅದು ಒಳ್ಳೆಯದು ಸರ್. ಆಮೇಲೆ
ಕ್ಲೋರಿನ್ನೇ ಒಳ್ಳೆಯದು, ಓಝೋನ್ ಒಳ್ಳೆಯದಲ್ಲ. ಮೈಸೂರು ಸರ್ ಅದೇ ಉತ್ತರ. ಅದೇ ಉತ್ತರ. ಸರಿಯಾದ ಉತ್ತರ ಸಂಪೂರ್ಣ ಭಿನ್ನವಾಗಿದೆ. ಓಝೋನೀಕೃತ ನೀರು ಉತ್ತಮ. ಯಾಕೆ ತಾವು ಹೇಳಿದಾಗೆ ಕ್ಲೋರಿನ್ ಯುಕ್ತ ನೀರು ಒಳ್ಳೆಯದಲ್ಲ ಅಂದರೆ, ಕ್ಲೋರಿನ್ ಹಾಯಿಸಿದಾಗ ಅದು ಬ್ಯಾಕ್ಟೀರಿಯಾಗಳನ್ನು, ವೈರಸ್ಗಳನ್ನು, ಶಿಲೀಂಧ್ರಗಳನ್ನು ಎಲ್ಲವನ್ನೂ ಕೊಲ್ಲುತ್ತೆ ನಿಜ. ಆದರೆ ಒಂದಷ್ಟು ವಾಸನೆ ಉಳ್ಕೊಂಡ್ಬಿಡುತ್ತೆ. ನೋಡಿದ್ದೀರಾ ಕ್ಲೋರಿನ್ ಉಳ್ಕೊಂಡಿರೋದು? ರೆಸಿಡ್ಯೂಯಲ್ ಕ್ಲೋರಿನ್ ಅಂತಾರೆ. ಅದು ಕುಡಿಯೋಕ್ಕೆ ಹತ್ರಕ್ಕೆ ತೊಗೊಂಡೋದ್ರೇ, ಮುಖದ ಹತ್ರ ತೊಗೊಂಡೋದ್ರೇ ಒಂದು ರೀತಿ ವಾಸನೆ ಬರುತ್ತೆ. ಹಾಗಾಗಿ ಮಕ್ಕಳು ವಿಶೇಷವಾಗಿ ಅದನ್ನು ಕುಡಿಯೋದಕ್ಕೆ ಇಷ್ಟಪಡೋದಿಲ್ಲ. ಅದರ ಬದಲು ನೀವು ಓಝೋನನ್ನು ಸೇರಿಸಿದ್ರೆ, ಆ ಓಝೋನ್ ಅಂದರೆ ಏನು? O3 ಅಲ್ವಾ? ಹಾಗಾಗಿ ಅದು ನೀರೊಳಗೆ ಬೆರೀತಾ ಇದ್ದಾಗೆ ಏನಾಗುತ್ತೆ, O2 ಪ್ಲಸ್ ನೇಸೆಂಟ್ ಆಕ್ಸಿಜನ್ ಆಗುತ್ತೆ. ಆ ನೇಸೆಂಟ್ ಆಕ್ಸಿಜನ್ ತಕ್ಷಣ ಗಾಳಿಗೆ ಹೋಗಿಬಿಡುತ್ತೆ. ಆದರೆ ಈ ಒಂದು ಕ್ರಿಯೆಯಲ್ಲಿ ಉಂಟಾಗೋ ಶಕ್ತಿ ಏನಿದೆ, ಅದು ಎಲ್ಲ ಬ್ಯಾಕ್ಟೀರಿಯಾ, ವೈರಸ್ ಎಲ್ಲವನ್ನೂ ಕೊಂದಾಕುತ್ತದೆ. ಹಾಗಾಗಿ ಕ್ಲೋರಿನ್ಗಿಂತ ಹೆಚ್ಚು ಶ್ರೇಷ್ಠವಾದದ್ದು ಓಝೋನ್. ಆದರೆ ತಾಂತ್ರಿಕ ಸಮಸ್ಯೆಗಳು ಇತ್ಯಾದಿಗಳೆಲ್ಲ ಬೇರೆ. ಆದರೆ ತಾತ್ವಿಕವಾಗಿ ಓಝೋನ್ ಯುಕ್ತ ನೀರು ಬಹಳ ಒಳ್ಳೆಯದು ಆರೋಗ್ಯಕ್ಕೆ. ಯಾಕಂದರೆ ಏನೂ ಉಳಿದಿರಲ್ಲ, ಎಲ್ಲ ಹೋಗ್ಬಿಡುತ್ತೆ ಗಾಳಿಗೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ, ಮಾಯಾ ಚೌಕಗಳ ಮಾಯಾ ಪ್ರಪಂಚ, ಪ್ರೊಫೆಸರ್ BK ವಿಶ್ವನಾಥರಾವ್ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ. ಈ ಚಿತ್ರದಲ್ಲಿರುವುದನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಬಳ್ಳಾರಿ ಸರ್ HIV ವೈರಸ್ ಸರ್. HIV ವೈರಸ್. ಮೈಸೂರು ಸರ್ ಸ್ವೈನ್ ಫ್ಲೂ ಕಂಡಿಡಿದಂಥ ವ್ಯಾಕ್ಸಿನ್ದು ಪ್ರೋಟೋಟೈಪ್. ವ್ಯಾಕ್ಸಿನ್ ಪ್ರೋಟೋಟೈಪ್. ಹಾಂ, ಎರಡೂ ತಂಡಕ್ಕೆ ಒಂದು ಸುಳುಹು ಕೊಡ್ತಾ ಇದ್ದೇನೆ. ಆ ಸುಳುಹನ್ನು ಗ್ರಹಿಸಿ ಯಾರು ಮೊದಲು ಬಜರ್ ಒತ್ತಿ ಉತ್ತರನ ಕೊಡ್ತಾರೋ ಅವರಿಗೆ ಬಹುಮಾನ ಕೊಡ್ತೇನೆ. ನಿಮ್ಮ ಬಜರ್ಗಳನ್ನು ಒತ್ತೋದಕ್ಕೆ ಅಂತ ಒಂದು ರೂಪ ಹೇಳಿ. ಮೈಸೂರು ಸ್ಟಾರ್ ಫಿಶ್. ಫಿಶ್. ಬಳ್ಳಾರಿ ಸರ್ ಇನ್ನೊಂದ್ಸತಿ ನೀರಿಗೆ ಕಂಡಂತ. ನೀರಿಗೆ ಸಂಬಂಧಪಟ್ಟಿದ್ದು ನಾವು ನೋಡಿದ್ದೀಗ. ಅಮೀಬಾ ಸರ್. ಪ್ರಾಣಿ ಅಲ್ವೇನಪ್ಪ? ಅದಾಗಿದ್ರೆ ಪ್ರಾಣಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾ ಇದ್ದೆ ಅಲ್ವಾ? ಈ ಆಭರಣಗಳನ್ನು ತಯಾರಿಸ್ತಾರಲ್ಲ, ಅವರಿಗೆ ನಾನಾ ನಮೂನೆಯ ಡಿಸೈನ್ಗಳು ಬೇಕಾಗುತ್ತೆ ಆಭರಣ ತಯಾರಿಸೋರಿಗೆ. ಆ ಡಿಸೈನ್ಗಳು ಸಿಗೋಲ್ಲ. ಹಾಗಾಗಿ ಏನು ಮಾಡ್ತಾರೆ, ನೀರಿಗೆ ಸಂಬಂಧಪಟ್ಟಂಥ ಈ ವಸ್ತುವನ್ನು ಮೈಕ್ರೋಸ್ಕೋಪಲ್ಲಿ ನೋಡಿದ್ರೆ ಸೂಕ್ಷ್ಮದರ್ಶಕದಲ್ಲಿ ಕಾಣುತ್ತವೆವು. ಒಂದು ಇದ್ದ ಹಾಗೆ ಇನ್ನೊಂದು ಇರೋಲ್ಲ. ಎಂತೆಂತಹ ನಮೂನೆಗಳನ್ನು ಈ ಪ್ರಕೃತಿ ಸೃಷ್ಟಿ ಮಾಡುತ್ತೆ, ಆಶ್ಚರ್ಯ ಅದು. ಆಯ್ಕೆಗಳನ್ನು ನೋಡೋಣ. ವಜ್ರದ ಹರಳು, ಮಂಜಿನ ಹರಳು, ನಕ್ಷತ್ರಗಳು, ಡಯಾಟಮ್. ಬಜರ್ನ ಒತ್ಬಿಟ್ಟು ಹೊಸದಾಗಿ ಉತ್ತರ ಹೇಳ್ಬೋದು. ಆ ಮೊದಲ ಬಜರ್ ವರ್ಕ್ ಆಗಲಿಲ್ಲ ಸರ್. ವರ್ಕ್ ಆಗಿದೆಯಪ್ಪ, ನಾನು ನೋಡ್ತಾ ಇದ್ದೀನಿ ಇಲ್ಲಿಂದ. ನಾನು ನೋಡ್ತಾ ಇದ್ದೀನಿ. ಮೈಸೂರು ಸರ್ ಆಪ್ಷನ್ 2 ಮಂಜಿನ. ಆಪ್ಷನ್ 2 ಮಂಜಿನ ಹರಳು. ಬಳ್ಳಾರಿ ಸರ್ ಆಪ್ಷನ್ 4 ಡಯಾಟಮ್. ಡಯಾಟಮ್. ಉತ್ತರವನ್ನು ನೋಡೋಣ. ಮಂಜಿನ ಹರಳು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಮಾಯಾ ಚೌಕಗಳ ಮಾಯಾ ಪ್ರಪಂಚ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ ಮೈಸೂರು ತಂಡದ ವಿದ್ಯಾರ್ಥಿಗಳಿಗೆ. ಈಗ ನಾವು ಬಂದಿದ್ದೇವೆ ಬಹಳ ಮುಖ್ಯವಾದ ಘಟ್ಟಕ್ಕೆ. ಯಾರು ಫೈನಲ್ಸ್ಗೆ ಹೋಗ್ತೀರಿ ಎನ್ನುವ ನಿರ್ಣಾಯಕ ಘಟ್ಟ. 5 ಪ್ರಶ್ನೆಗಳನ್ನು ಕೇಳ್ತೇವೆ. 5 ಸರಿ ಉತ್ತರವನ್ನು ತಾವು ಕೊಡೋದಾದರೆ 5 ಪುಸ್ತಕ ತಮಗೆ ದೊರೆಯುತ್ತೆ. ಹಾಗಾಗಿ ಫೈನಲ್ ಹಂತ ಸುಲಭವಾಗುತ್ತೆ. ಎಚ್ಚರಿಕೆಯಿಂದ ಉತ್ತರ ಕೊಡಿ, ಚಟ್ಪಟ್ ಚಿನುಕುರಳಿ. ಮೊದಲ ಅವಕಾಶ ಮೈಸೂರು ತಂಡಕ್ಕೆ. ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಸೌರಮಂಡಲದಲ್ಲಿಯೇ ಅತ್ಯಂತ ಬೃಹತ್ತಾದ ಸುಂಟರ ಗಾಳಿಯನ್ನು ಯಾವ ಗ್ರಹದಲ್ಲಿ ಕಾಣಬಹುದು? ಶನಿಗ್ರಹ, ಗುರುಗ್ರಹ? ಗುರು. ಮುಂದಿನ ಪ್ರಶ್ನೆ, ಜೀವಕೋಶದಲ್ಲಿ ಯಾವುದು ಕಣಾಂಗವಲ್ಲ, ಆರ್ಗನೆಲ್ಲೇ ಅಲ್ಲ? ಸೈಟೋಪ್ಲಾಸಮ್, ಸೆಂಟ್ರೋಸೋಮ್? ಸೆಂಟ್ರೋಸೋಮ್.
ಮುಂದಿನ ಪ್ರಶ್ನೆ, ಅತ್ಯಂತ ಪಟುಶೀಲ ಆಕ್ಟಿವ್ ಹ್ಯಾಲೋಜಿನ್ ಯಾವುದು? ಫ್ಲೋರಿನ್, ಅಯೋಡಿನ್. ಫ್ಲೋರಿನ್. ಮುಂದಿನ ಪ್ರಶ್ನೆ, ನೀರಿನಲ್ಲಿ ತೇಲುವ ಕಲ್ಲು ಯಾವುದು? ಪ್ಯೂಮಿಸ್ ಸ್ಟೋನ್, ಬೆಸಾಲ್ಟ್ ಸ್ಟೋನ್. ಪ್ಯೂಮಿಸ್ ಸ್ಟೋನ್. ಮುಂದಿನ ಪ್ರಶ್ನೆ, ಭೂಮಿಯ ಮೇಲೆ ಇರುವ ವೇಗ, ಇದರ ವೇಗ 40,233 ಕಿಲೋಮೀಟರ್ ಗಂಟೆಗೆ. ಇದರ ಹೆಸರೇನು? ಪರಿಭ್ರಮಣಾ ವೇಗ, ಆರ್ಬಿಟಲ್ ವೆಲಾಸಿಟಿ, ವಿಮೋಚನಾ ವೇಗ, ಎಸ್ಕೇಪ್ ವೆಲಾಸಿಟಿ. ಆರ್ಬಿಟಲ್ ವೆಲಾಸಿಟಿ. 5 ಪ್ರಶ್ನೆಗಳು ಮುಗಿದಿವೆ. ಉತ್ತರಗಳನ್ನು ನೋಡ್ತಾ ಹೋಗೋಣ. 1 ಉತ್ತರ, ಗುರುಗ್ರಹ ಸರಿಯಾಗಿದೆ. 2 ಉತ್ತರ, ಸೈಟೋಪ್ಲಾಸಮ್ ಇಸ್ ನಾಟ್ ಎನ್ ಆರ್ಗನಲ್ ಆಫ್ ಎ ಸೆಲ್. ಓದಿಲ್ವಾ? ಎಂಥ ಸರಳವಾದ ಪ್ರಶ್ನೆ ಇದು. 3ನೇದು, ಫ್ಲೋರಿನ್ ಸರಿಯಾಗಿದೆ. 4ನೇದು, ಪ್ಯೂಮಿಸ್ಟೋನ್ ಸರಿಯಾಗಿದೆ. 5ನೇದು, ವಿಮೋಚನಾ ವೇಗ, ಎಸ್ಕೇಪ್ ವೆಲಾಸಿಟಿ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಮೂರು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 3 ಪುಸ್ತಕವನ್ನು ಕೊಡ್ತಾ ಇದ್ದೇನೆ ಮೈಸೂರು ತಂಡದ ವಿದ್ಯಾರ್ಥಿಗಳಿಗೆ. ಈಗ ಅವಕಾಶ ಬಳ್ಳಾರಿ ತಂಡಕ್ಕೆ. ಬಳ್ಳಾರಿ ತಂಡ ಸಿದ್ಧವಾಗಿದ್ದರೆ ಮೊದಲ ಪ್ರಶ್ನೆ ಕೇಳ್ತೇವೆ. ಮೊದಲ ಪ್ರಶ್ನೆ, ಸೂರ್ಯನ ಒಡಲಿನಿಂದ ಅತ್ಯಂತ ವೇಗವಾಗಿ ಬರುವ ಆವೇಗಭರಿತ ಕಣಗಳು, ಚಾರ್ಜ್ಡ್ ಪಾರ್ಟಿಕಲ್ಸ್. ಸೋಲಾರ್ ವಿಂಡ್. ಹೆಸರೇನು? ಸೋಲಾರ್ ವಿಂಡ್, ಸೋಲಾರ್ ಫ್ಲೇರ್. ಸೋಲಾರ್ ವಿಂಡ್. ಮುಂದಿನ ಪ್ರಶ್ನೆ, ಜೀವಕೋಶಗಳ ಕೋಶಪೊರೆಯಲ್ಲಿ ಯಾವುದು ಅಣುಗಳ ಚಲನೆಯನ್ನು ತಡೆಗಟ್ಟಬಲ್ಲದು? ಲಿಪಿಡ್ಸ್, ಪ್ರೋಟೀನ್ಸ್. ಪ್ರೋಟೀನ್ಸ್. ಮುಂದಿನ ಪ್ರಶ್ನೆ, ಕ್ಯಾಲ್ಸಿಯಂ ಆಕ್ಸೈಡಿನ ಸಾಮಾನ್ಯ ಹೆಸರೇನು? ರಂಗೋಲೆ, ಸುಣ್ಣ. ಸುಣ್ಣ. ಮುಂದಿನ ಪ್ರಶ್ನೆ, ಅಗ್ನಿಪರ್ವತದಿಂದ ಹೊರಬಂದು ತಣಿದ ಶಿಲೆಯ ಹೆಸರೇನು? ಅಗ್ನಿಶಿಲೆ, ಇಗ್ನಿಯಸ್ ರಾಕ್, ರೂಪಾಂತರ ಶಿಲೆ, ಮೆಟಮಾರ್ಫಿಕ್ ರಾಕ್. ಇಗ್ನಿಯಸ್ ರಾಕ್. ಮುಂದಿನ ಪ್ರಶ್ನೆ, ಭೌತ ವಸ್ತುವು ಘನ, ದ್ರವ ಮತ್ತು ಅನಿಲ ರೂಪದಲ್ಲಿ ಇರುತ್ತದೆ. 4ನೆಯ ರೂಪ ಯಾವುದು? ಪ್ಲಾಸ್ಮಾ. 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 5 ಪ್ರಶ್ನೆಗಳು ಮುಗಿದಿವೆ. ಉತ್ತರಗಳನ್ನು ನೋಡ್ತಾ ಹೋಗೋಣ. 1 ಉತ್ತರ, ಸೋಲಾರ್ ಬೆಂಡ್ ಸರಿಯಾಗಿದೆ. 2 ಉತ್ತರ, ಲಿಪಿಡ್ಸ್ ಸರಿಯಾಗಿದೆ. ಅಲ್ಲ, ತಾವು ಹೇಳಿದ್ದು ಪ್ರೋಟೀನ್ಸ್. 3 ಉತ್ತರ, ಸುಣ್ಣ ಸರಿಯಾಗಿದೆ. 4 ಉತ್ತರ, ಅಗ್ನಿಶಿಲೆ ಸರಿಯಾಗಿದೆ. 5 ಉತ್ತರ, ಪ್ಲಾಸ್ಮಾ ಸರಿಯಾಗಿದೆ. ಕೇಳಿದ 5 ಪ್ರಶ್ನೆಗಳಲ್ಲಿ 4 ಪ್ರಶ್ನೆಗಳಿಗೆ ಸರಿ ಉತ್ತರ ನೀಡಿದ್ದೀರಿ. 4 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇನೆ. ಈಗ ಮತ್ತೊಂದು ಮುಖ್ಯ ಘಟ್ಟಕ್ಕೆ ನಾವು ಬಂದಿದ್ದೇವೆ, ವಿಜ್ಞಾನದ ಪ್ರಯೋಗಗಳ ಘಟ್ಟ. ಈ ವಿಜ್ಞಾನ ಪ್ರಯೋಗಗಳನ್ನು ಮಾಡಿ ತೋರಿಸಲಿಕ್ಕೆ ಇಬ್ಬರು ಅಧ್ಯಾಪಕರು ಬರ್ತಾ ಇದ್ದಾರೆ. ಡಾಕ್ಟರ್ ನವೀನ್ ಕುಮಾರ್ ಆರ್ಯು ಹಾಗೂ ಶ್ರೀ ಹರೀಶ್ ರಾಜ್ ಅರಸ್ ಅವರು. ನಮ್ಮೆಲ್ಲರ ಪರವಾಗಿ ಇಬ್ಬರು ತಜ್ಞರನ್ನು ಸ್ವಾಗತಿಸೋಣ. ಸ್ವಾಗತ ಸರ್. ನಮಸ್ತೆ ಸರ್. ನಮ್ಮ ವಿದ್ಯಾರ್ಥಿಗಳಿಗೆ ಯಾವ ಪ್ರಯೋಗ ಮಾಡಿ ತೋರಿಸ್ತಾ ಇದ್ದೀರಿ? ಯಾರು ಮೊದಲು ಮಾಡ್ತೀರಿ? ನಾನು. ದಯವಿಟ್ಟು ಮಾಡಿ ತೋರಿಸಿ ಸರ್. ಎಲ್ಲರಿಗೂ ನಮಸ್ತೆ. ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರೂ ಕೂಡ ತಿಳಿದಿರೋ ಹಾಗೆ ವಾಹಕಕ್ಕೆ ಅಥವಾ ವಾಹಕದ ಸುರುಳಿಗೆ ಹೊಂದಿಕೊಂಡಂತೆ ಕಾಂತಕ್ಷೇತ್ರವನ್ನು ಅಳವಡಿಸಿದಾಗ ಕಾಂತಕ್ಷೇತ್ರದಲ್ಲಿ ಉಂಟಾಗ್ತಕ್ಕಂತಹ ಬದಲಾವಣೆಯು ವಿದ್ಯುತ್ ಪ್ರವಾಹವನ್ನು ಉಂಟು ಮಾಡುತ್ತದೆ ಎಂಬುದು ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಈಗ ನಾನು 2 ಸಾಧನಗಳನ್ನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೇನೆ. ಮೊದಲನೆಯ ಸಾಧನ AC ಡೈನಾಮೋ, ಮತ್ತೊಂದು ಸಾಧನ DC ಡೈನಾಮೋ. ಗಮನಿಸಿ, ಈಗ ನಾನು AC ಡೈನಾಮೋಕ್ಕೆ ಕಾಂತವನ್ನು ಮುಂಭಾಗಕ್ಕೆ ಚಲಿಸುವಂತೆ ಮಾಡ್ತಾ ಇದ್ದೇನೆ. ಚಲಿಸಿದಾಗ ಏನು ಬದಲಾವಣೆ ಆಯಿತು? ಇಲ್ಲಿ ಬಲ್ಬು ಉರಿತಾ ಇದೆ. ಹೌದು. ಈಗ ನಾನು ಹಿಮ್ಮುಖವಾಗಿ ಕೂಡ ಚಲಿಸುವಂತೆ ಮಾಡ್ತಾ ಇದ್ದೇನೆ. ಈಗಲೂ ಕೂಡ ಏನಾಗ್ತಾ ಇದೆ? ಗ್ಲೋ ಆಯಿತು. ಇದು ಮೊದಲನೆಯ ಸಾಧನದಲ್ಲಿ ನೀವು ನೋಡಿದ ಹಾಗೆ. ಈಗ ಮತ್ತೊಂದು ಸಾಧನವನ್ನು ತೆಗೆದುಕೊಂಡಿದ್ದೇನೆ, DC ಡೈನಾಮೋ. ಈಗ ಇದನ್ನು ಮುಂಭಾಗಕ್ಕೆ ಈ ರೀತಿ ಚಲಿಸ್ತಾ ಇದ್ದೇನೆ. ಹೌದಾ? ಈಗ ಏನಾಯಿತು? ಬಲ್ಬು ಆನ್ ಆಯಿತು. ಹೌದು. ಈಗ ಹಿಮ್ಮುಖವಾಗಿ ಕೂಡ ಇದನ್ನು ಚಲಿಸ್ತಾ ಇದ್ದೇನೆ, ಆದರೆ ಏನಾಗಿಲ್ಲ? ಗ್ಲೋ ಆಗಿಲ್ಲ. ಪ್ರಶ್ನೆಯನ್ನು ನೋಡೋಣ. 2ನೇ ಡೈನಾಮೋದಲ್ಲಿ ಕಾಂತಕ್ಷೇತ್ರ ಬದಲಾವಣೆಯಿಂದ ಒಂದೇ ದಿಕ್ಕಿನಲ್ಲಿ ಮಾತ್ರ ತಿರುಗಿಸಿದಾಗ ಬಲ್ಬ್ ಹೊತ್ತಿಕೊಳ್ಳಲು ಕಾರಣವಾದ ಡೈನಮೋದ ಭಾಗ ಯಾವುದು? ಬಳ್ಳಾರಿ.
ಬಳ್ಳಾರಿ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳದೆ ಬಜರ್ ಒತ್ತಬಾರ್ದು. ಬಜರ್ ಒತ್ತದ ಮೇಲೆ ಉತ್ತರ ಸರ್ ಕೊಡಬೇಕು. ಸರ್ ಎ ಸಿ ಜನರೇಟರ್ ಇದೆ ಅಲ್ಲ ಸರ್, ಎ ಸಿ ಕರೆಂಟ್ ಯಾವತ್ತಿದ್ರು ಒಂದು ಸತಿ ಪಾಸಿಟಿವಿಂದ ಬರುತ್ತೆ, ಇನ್ನೊಂದು ಸತಿ ನೆಗೆಟಿವಿಂದ ಬರುತ್ತೆ ಸರ್. ಆದರೆ ಡಿ ಸಿ ಜನರೇಟರಲ್ಲಿ ಯಾವಾಗಲೂ ಒಂದೇ ಡೈರೆಕ್ಷನ್ ಸರ್. ನೀವು ಉಲ್ಟಾ ಮಾಡಿದೆ ಅಂದರೆ ಡೈರೆಕ್ಷನ್ ಉಲ್ಟಾ ಹೋಗ್ತದೆ ಸರ್ ಕರೆಂಟ್, ಹಂಗಾಗಿ ಬಲ್ಬ್ ಗ್ಲೋ ಆಗೋದಿಲ್ಲ ಸರ್. ಅಲ್ಲ, ಅಲ್ಲಿ ಅಳವಡಿಸಿರ್ತಕ್ಕಂಥ ಭಾಗ ಯಾವುದು? ಕಮ್ಯುಟೇಟರ್ ಸಿಸ್ಟಮ್. ಆಯ್ಕೆ ಮೈಸೂರು ತಂಡದವ್ರನ್ನು ಒಂದ್ಸಲ ಕೇಳೋಣ. ಸರ್ ಆಯ್ಕೆಗಳು ಆಯ್ಕೆಗಳಿಲ್ಲ. ಆಯ್ಕೆಗಳೆಲ್ಲಪ್ಪ ಬರುತ್ತೆ ಪ್ರಯೋಗದಲ್ಲಿ. ವಿವರಣೆ ಕೊಡು. ಇನ್ನೊಮ್ಮೆ ಹೇಳಿ. ಸ್ಪಿಟ್ರಿಂಗ್ ಸರಿಯಾದ ಉತ್ತರವನ್ನ ಆ ತಂಡದವರು ಬಳ್ಳಾರಿ ತಂಡದವರು ಸ್ಪ್ಲಿಟೆಡ್ ರಿಂಗ್ಸ್ ಅಥವಾ ಒಡಕು ಉಂಗುರಗಳು ಅಂತೇಳಿ. ಹಾಂ, ಬಳ್ಳಾರಿ ತಂಡಕ್ಕೆ ಅಂಕವನ್ನ ಕೊಡ್ತಾ ಇದ್ದೆ. ಸರ್ ಕಮ್ಯುಟೇಟರ್ ಸಿಸ್ಟಮ್ ಅಂದರೆ ಬೋತ್ ಸ್ಪ್ಲಿಟ್ರಿಂಗ್ಸ್ ಅಂಡ್ ಬ್ರಷಸ್ ಬರುತ್ತೆ ಅದರೊಳಗೆ ಸ್ಪೆಸಿಫಿಕ್ ಆಗಿ ಕರೆಕ್ಟಾಗಿ ಹೇಳ್ಬೇಕಾಗುತ್ತೆ ಸರ್. ಕಮ್ಯುಟೇಟರ್ ಸಿಸ್ಟಮ್ ಅಲ್ಲ ಸರ್, ರಿವರ್ಸ್ ಮಾಡೋದು ಟೋಟಲ್. ಆದ್ರೆ ಅದಕ್ಕೆ ಆ ಭಾಗಕ್ಕೆ ಒಂದು ಹೆಸರನ್ನು ಸ್ಪೆಸಿಫಿಕ್ ಆಗಿ ಒಂದು ಹೆಸರಿದೆ. ಅದನ್ನ ಒಡಕು ಉಂಗುರಗಳು ಅಂತಲೇ ಕರೀತಾರೆ, ಸ್ಪ್ಲಿಟ್ ರಿಂಗ್ Split ಅಂತಲೇ rings ಹೇಳ್ಬೇಕು. ಅಂತಲೇ ಕರೀತಾರೆ. ಅದು ಕಮ್ಯುಟೇಟರ್ ಆಗಿ ಕೆಲಸವನ್ನ ಮಾಡುತ್ತೆ. ಅದಕ್ಕೊಂದು ಹೆಸರು ಸೇಮ್ ಆಯ್ತಲ್ಲ ಸರ್. ಸರ್, ಯಾರಿಗೆ ಅಂಕ ಕೊಡೋಣ? ಸರ್ ಹೌದು, ಸರಿಯಾದ ಸ್ಪ್ಲಿಟೆಡ್ ರಿಂಗ್ಸ್, ಒಡಕು ಉಂಗುರಗಳು. ಹೌದು, ಮೈಸೂರು ತಂಡಕ್ಕೆ ಅಂಕವನ್ನು ಕೊಡ್ತಾ ಇದ್ದೇವೆ. ಜನರೆಡೆಗೆ ವಿಜ್ಞಾನ ಈ ಪುಸ್ತಕವನ್ನು ಕೊಟ್ಟಿದ್ದೇವೆ. ಈಗ ಎರಡನೆಯ ಪ್ರಯೋಗವನ್ನು ನೋಡೋಣ. ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ಆಧಾರ ಸ್ತಂಭ ಇದೆ. ಆಧಾರ ಸ್ತಂಭಕ್ಕೆ 2 ತಾಮ್ರದ ಉಂಗುರಗಳನ್ನು ಜೋಡಿಸಿದ್ದೀನಿ, ತಂತಿಯ ಉಂಗುರಗಳನ್ನು. ಸೊ ಇಲ್ಲಿ ಒಂದು ಬ್ರೇಕ್ ಆಗಿದೆ, ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಸೂಕ್ಷ್ಮವಾಗಿ ನೋಡಿದ್ರೆ. ಸರ್ ಇಲ್ಲಿ ಸೂಕ್ಷ್ಮವಾಗಿ ನೋಡಿದ್ರೆ ಸೊ ಇಲ್ಲಿ ಬ್ರೇಕ್ ಆಗಿದೆ, ಕಾಣಿಸ್ತಾ ಇಲ್ಲ. ಬಟ್ ಇದು ಸಾಲ್ಟ್ ಮಾಡಿದ್ದೀನಿ, ಕಾಣಿಸ್ತಾ ಇದೆಯಾ ಈ ಕಡೆ? ಸೊ ಇದು ಹಾಗಾದರೆ ಇದು ತೆರೆದ ಉಂಗುರ, ಇದು ಪೂರ್ಣ ಉಂಗುರ ಅಂದರೆ ಕ್ಲೋಸ್ ಆಗಿದೆ. ಸೊ ಈಗ ನಾನು ಈ ಒಂದು ಪ್ರಬಲ ಕಾಂತವನ್ನು ಬಳಸ್ಕೊಂಡು ಸೊ ಒಂದು ಬದಲಾವಣೆಯನ್ನು ಮಾಡ್ತೀನಿ. ಸೊ ಯಾವ ರೀತಿಯ ಬದಲಾವಣೆ ಆಗುತ್ತೆ ಅಂತ ನೋಡೋಣ. ನೋಡಿ, ನೋಡ್ತಾ ಇದ್ದೀರಿ ಕಾಂತವನ್ನು ತಾವಿನ್ನೂ ಸ್ವಲ್ಪ ಆ ಕಡೆ ಬಂದು ಮಾಡಿ. ಈಗ ಮಾಡಿ. ಓಕೆ, ಅಲ್ಲಲ್ಲ, ಹಾಗೆ ಮಾಡಿ. ನೋಡ್ತಾ ಇದ್ದೀರಿ, ನಾನು ಕಾಂತವನ್ನು ಹಿಂದಕ್ಕೆ ಮುಂದಕ್ಕೆ ಅಂದರೆ ಫೋರ್ತ್ ಅಂಡ್ ಬ್ಯಾಕ್ ಮೂಮೆಂಟ್ ಮಾಡಿದಾಗ ವಿಚಲನೆ ಉಂಟಾಗೋದಿಲ್ಲ ಅಲ್ಲಿ ತಾಮ್ರದ ಉಂಗುರದಲ್ಲಿ. ಅದೇ ಈ ಭಾಗದಲ್ಲಿ ಮಾಡಿದಾಗ ಚಲನೆ ಉಂಟಾಗುತ್ತೆ. ಒನ್ಸ್ ಅಗೇನ್ ರಿಪೀಟಿವ್. ಸೊ ನಾವೇನಾದರೂ ಮ್ಯಾಗ್ನೆಟನ್ನು ತೆಗೆದುಕೊಂಡು ಪ್ರಬಲ ಕಾಂತವನ್ನು ಓಪನ್ ರಿಂಗ್ ಏನಿದೆ ಆ ಓಪನ್ ರಿಂಗಲ್ಲಿ ಬ್ಯಾಕ್ ಮತ್ತು ಫೋರ್ತಲ್ಲಿ ಮೂಮೆಂಟ್ ಮಾಡಿದಾಗ ದೇರ್ ಇಸ್ ನೋ ಚೇಂಜ್ ಇನ್ ದ ಕಾಪರ್ ರಿಂಗ್, ಯಾವುದ್ರಿಗೆ ಓಪನಲ್ಲಿ. ಸೊ ಈಗ ಅದೇ ಪ್ರಯೋಗವನ್ನು ಕ್ಲೋಸ್ಡ್ ರಿಂಗಲ್ಲಿ ಮಾಡಿದಾಗ ಸೊ ಏನಾಗ್ತಾ ಇದೆ, ಸ್ವಲ್ಪ ಚೇಂಜಸ್ ಆಗ್ತಾ ಇದೆ. ಪ್ರಶ್ನೆಯನ್ನು ಕೇಳೋಕೆ ಮೊದಲನೇ ಬಜರ್ ಹೊತ್ಬಿಟ್ಟಿದ್ದಾರೆ. ಏನು ಉತ್ತರ ಕೊಡ್ತಾರೆ ನೋಡೋಣ. ಮೈಸೂರು ತಂಡ. ಸರ್, ನೀವು ಓಪನ್ ಆಗಿರೋ ರಿಂಗ್ ಒಳಗಡೆ ಅದನ್ನ ಹಾಕ್ದಾಗ ಸರ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಜನರೇಟ್ ಆಗುತ್ತೆ ಸ್ವಲ್ಪ, ಹಾಂ, ಅಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್. Okay. ಆದ್ರೆ ಅದು ಓಪನ್ ಸರ್ಕ್ಯೂಟ್ ಇರೋದ್ರಿಂದ ಅದು ಮ್ಯಾಗ್ನೆಟಿಕ್ ಆಗಿ ಕೆಲಸ ಮಾಡಲ್ಲ ಓಕೆ ಸರ್. ಆದ್ರೆ ಈ ಕ್ಲೋಸ್ಡ್ ರಿಂಗ್ ಅಲ್ಲಿ ಹೌದು, ಜನರೇಟ್ ಆಗುತ್ತೆ, ಮತ್ತೆ ಅದು ಕ್ಲೋಸ್ ಇರೋದ್ರಿಂದ ಅದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ವರ್ಕ್ ಆಗುತ್ತೆ. ವರ್ಕ್ ಆಗುತ್ತೆ. ಹೇಗೆ ವರ್ಕ್ ಆಗುತ್ತೆ ಸರ್ ಅಂದ್ರೆ ಅದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಆದಾಗ ನೀವು ಎಳ್ದಾಗ ವಾಪಸ್ ಬರುತ್ತೆ ಸರ್ ನಿಮ್ಮ ಜೊತೆನೇ ಅದು. ಹಾಂ, ಮತ್ತೆ ಇನ್ನೊಂದು ಸ್ವಲ್ಪ ಪ್ರಶ್ನೆ ನೋಡಿ. ಬಳ್ಳಾರಿ ತಂಡಕ್ಕೆ ಪ್ರಶ್ನೆ ಕೇಳಬೇಕಾ? ಪ್ರಶ್ನೆಯನ್ನು ಕೇಳೋಣ. ಮುಚ್ಚಿದ ಉಂಗುರ ಚಲಿಸುವುದಕ್ಕೆ ವೈಜ್ಞಾನಿಕ ಕಾರಣವನ್ನು ತಿಳಿಸಿ. ಸರ್ ಮುಚ್ಚಿದ ಉಂಗುರದಲ್ಲಿ ಎಲೆಕ್ಟ್ರಾನ್ಸ್ ಇರುತ್ತೆ ಸರ್. ಎಲೆಕ್ಟ್ರಾನ್ಸ್ ಯಾವಾಗಲೂ ಮೂವ್ ಆಗ್ತಿರುತ್ತೆ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಇದ್ದೇ ಇರುತ್ತೆ ಸರ್. ನೀವು ಮ್ಯಾಗ್ನೆಟಿಕ್ ಫೀಲ್ಡು ಮತ್ತು ಆ ಎಲೆಕ್ಟ್ರಿಕ್ ಫೀಲ್ಡ್ ಪರ್ಪೆಂಡಿಕ್ಯುಲರ್ ಆದಾಗ ಅವು ಮೋಷನ್ ಆಗುತ್ತೆ ಸರ್. ಮತ್ತೆ ತಪ್ಪಾಗಿದೆ ಉತ್ತರ. ಇನ್ನೊಂದು ಸಲ ಮೈಸೂರು ಅವ್ರನ್ನ ಕೇಳಬಹುದಾ? ಕೇಳ್ಬೋದು, ಖಂಡಿತ ಸರ್. ಮೈಸೂರು ತಾವು ಒಂದ್ಸಲ ಪ್ರಯತ್ನಿಸಿ. ಬಳ್ಳಾರಿ ತಾವು ಒಂದ್ಸಲ ಮತ್ತಷ್ಟು ಅರ್ಥವಾಗೋ ಹಾಗೆ ತತ್ವವನ್ನು ತಿಳಿಸಿ. ಮೈಸೂರು ತಂಡ ಮತ್ತೊಂದು ಸರಿ ಬೇಕಾದರೂ ಹೇಳ್ತೀನಿ, ಭಾಳ ಸುಲಭವಾಗಿದೆ, ಸ್ವಲ್ಪ ಹತ್ರ ಬಂದಿದ್ದೀರಿ. ಸೊ ಓಪನ್ ರಿಂಗಲ್ಲಿ ಯಾವುದೇ ರೀತಿಯ ಚಲನೆ ಆಗ್ತಾ ಇಲ್ಲ, ಇದರಲ್ಲಿ ಚಲನೆ ಆಗ್ತಾ ಇದೆ. ಮೈಸೂರು ಅಂದರೆ ಹಿಂದಕ್ಕೂ ಮುಂದಕ್ಕೂ ಹೋಗ್ತಾ ಇದೆ ರಿಂಗ್, ಹೌದಾ ಇಲ್ಲ? ಸ್ವಲ್ಪ ಹಿಡಿಯೋದು ಮತ್ತೆ ಮೂವ್ ಆಗೋದು, ಆ ಥರ ಆಗ್ತಾ ಇದೆ. ಹತ್ರ ಮೈಸೂರು ಬಂದಿದ್ದೀರಿ. ಸರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಇಂಡಕ್ಷನ್ ಇನ್ನು ಸ್ವಲ್ಪ ಮುಂದಕ್ಕೆ ಕರೆಕ್ಟಾಗಿ ಬರಬೇಕು. ಹೌದು ಸರ್. ಹತ್ರ ಬಂದಿದ್ದೀರಿ. ಬಳ್ಳಾರಿ ಉತ್ತರ ಕೊಡ್ತಾ ಇಲ್ಲ. ಸರಿಯಾದ ಉತ್ತರವನ್ನು ನೋಡಿಬಿಡೋಣ.
ವಿದ್ಯುತ್ ಪ್ರವಾಹದಿಂದ ಕಾಂತಕ್ಷೇತ್ರ ಹಾಗೂ ಕಾಂತದ ನಡುವಿನ ಆಕರ್ಷಣ ಮತ್ತು ವಿಕರ್ಷಣ ಬಲ. ಯಾರಿಗಾದ್ರೂ ಕೊಡಬಹುದಾ? ಹತ್ರಕ್ಕೆ ಬಂದವ್ರಿಗೆ ಯಾರಿಗೂ ಇಲ್ವಾ? ಯಾರಿಗೂ ಇಲ್ಲ ಸರ್, ಯಾರಿಗೂ ಇಲ್ಲ. ಇಲ್ಲಿ ಆಯಸ್ಟೆಡ್ ಹೇಳ್ದಂಗೆ ಮಕ್ಕಳು ಹೇಳಿದ್ರು. ಸೊ ವಿದ್ಯುತ್ ಪ್ರವಾಹ ವಾಹಕ ತಂತಿಯಲ್ಲಿ ಅಥವಾ ಕಂಡಕ್ಟರಲ್ಲಿ ಉಂಟಾದಾಗ ಅದ್ರ ಸುತ್ತ ಕಾಂತಕ್ಷೇತ್ರ ಉಂಟಾಗೋದು ಸಹಜ. ಇಲ್ಲಿ ಕಾಂತಕ್ಷೇತ್ರದಲ್ಲಿ ಏನಾಗುತ್ತೆ, ಹಿಂದಕ್ಕೆ ಮತ್ತು ಮುಂದಕ್ಕೆ ಆಗಿದಾಗ ಕಾಂತಕ್ಷೇತ್ರದ ಧ್ರುವಗಳಲ್ಲೂ ಕೂಡ ಬದಲಾವಣೆ ಆಗುತ್ತೆ. ಸೊ ಕೆಲವೊಂದು ಸರಿ ಅದು ನಿರಂತರವಾಗಿ ಅದು ದಕ್ಷಿಣ ಮತ್ತು ಉತ್ತರ ಎಕ್ಸ್ಚೇಂಜ್ ಆದಾಗ ಒಂದು ಕಡೆ ಆಕರ್ಷಣೆ ಆಗುತ್ತೆ, ಮತ್ತಿನ್ನೊಂದು ಕಡೆ ವಿಕರ್ಷಣೆ ಆಗುತ್ತೆ. ಸೊ ಆ ಒಂದು ಕಾರಣದಿಂದ ಇದು ಕಾರ್ಯ ಮಾಡುತ್ತೆ. ಈಗ ಬಹುಮಾನ ವಿತರಣೆಯ ಸಂದರ್ಭ. ಮೊದಲ ಸೆಮಿಫೈನಲಲ್ಲಿ ವಿಜೇತರಿಗೆ ಬಹುಮಾನವನ್ನು ನೀಡೋದಕ್ಕೆ ಬಂದಿದ್ದಾರೆ ಶ್ರೀ ಟಿ.ಜಿ. ಕೃಷ್ಣಮೂರ್ತಿ ರಾಜ್ ಅರಸ್ ಅವರು, ರಾಜ್ಯ ಸಹ ಸಂಯೋಜಕರು ವಿಜ್ಞಾನ ರಸಪ್ರಶ್ನೆ ಸ್ಪರ್ಧೆ ಕರಾವೀಪ, ಹಾಗೂ ಶ್ರೀ ದೊಡ್ಡಬಸಪ್ಪ ಬಿ, ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು. ಆ ಗಣ್ಯರನ್ನು ಇಬ್ಬರನ್ನು ಸ್ವಾಗತಿಸ್ತಾ ಇದ್ದೇವೆ. ಮೊದಲು ಬಹುಮಾನವನ್ನು ಬಳ್ಳಾರಿ ತಂಡಕ್ಕೆ ಕೊಡಬೇಕು ಅಂತ ಪ್ರಾರ್ಥಿಸ್ತಾ ಇದ್ದೇವೆ. ಬಳ್ಳಾರಿ ತಂಡ ದಯವಿಟ್ಟು ಪುಸ್ತಕಗಳನ್ನು ಸ್ವೀಕರಿಸಿ 2 ಸ್ಮರಣಿಕೆಗಳನ್ನು ಸ್ವೀಕರಿಸಬೇಕು. ಹಾಗೆಯೇ 2 ಪ್ರಮಾಣ ಪತ್ರಗಳನ್ನು ತಮಗೆ ಕೊಡ್ತಾ ಇದ್ದೇವೆ. 60 ಅಂಕಗಳನ್ನು ಗಳಿಸಿದ್ದಾರೆ ಬಳ್ಳಾರಿ ತಂಡದ ವಿದ್ಯಾರ್ಥಿಗಳು. ಈಗ ಮೈಸೂರು ತಂಡದ ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ಒಟ್ಟು 80 ಅಂಕಗಳನ್ನು ಗಳಿಸಿದ್ದಾರೆ. ಅವರಿಗೆ ಪುಸ್ತಕಗಳನ್ನು ಕೊಟ್ಟು ಬಿಡೋಣ. ಮೈಸೂರು ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಯಾಕೆ ಅಭಿನಂದನೆಗಳನ್ನು ಸಲ್ಲಿಸಬೇಕು ಮೈಸೂರು ತಂಡಕ್ಕೆ? ಮೈಸೂರು ತಂಡ ಫೈನಲ್ ಹಂತವನ್ನು ಪ್ರವೇಶಿಸಿದೆ. ಅಭಿನಂದನೆಗಳು ತಮಗೆ. ಫೈನಲಲ್ಲಿ ಭೇಟಿಯಾಗೋಣ. ಮತ್ತೆ ನಾವು ನೀವು ಭೇಟಿಯಾಗೋಣ ಫೈನಲಲ್ಲಿ. ನಮಸ್ಕಾರ.